ಮೋಸ್ಟ್ಲಿ ಮೋದಿನೇ ಬರ್ಬೋದು. ಇಲ್ಲ ರೀ, ನಮಗೆ BJP ಅವರೇ ಬರಬೇಕು. ನಮಗೆ ಬೇರೆ ಕಾಂಗ್ರೆಸ್ ಯಾವುದು ಇಷ್ಟ ಇಲ್ಲ ರೀ, ನಮಗೆ ಅವರೇ ಬರಬೇಕು. ಸೊ ಅದು ಅವ್ರಿಗೆ ಪೇಷನ್ಸ್ ಜಾಸ್ತಿ ಇದೆ ಬ್ಯಾಲೆನ್ಸ್ ಮಾಡೋಕ್ಕೆ ಇಂಡಿಯಾನ. ಸೊ ಅವ್ರು ಬ್ಯಾಲೆನ್ಸ್ ಮಾಡ್ತಾ ಬರ್ತಾ ಇದ್ದಾರೆ. 75 ಅಲ್ಲ, ಅವ್ರು 100 ವರ್ಷ ಆದರೂ ಅವರೇ ಬರಬೇಕು. ಹೌದು. ಇಲ್ಲ ಫ್ರೀ ಅಂತ ಬರ್ತಾ ಇದೆ. ಸ್ವಲ್ಪ ದಿನ ಜನಗಳಿಗೆ ದುಡ್ಡು ಕೊಟ್ಟರು 2,000 ಮತ್ತೆ ಅದೇ ನಿಂತಿದೆ ಅನ್ನೋ ಕಾಣುತ್ತೆ. ಟಿಕೆಟ್ಸ್ ಎಲ್ಲ ಫ್ರೀ ಲೇಡೀಸ್ಗೆಲ್ಲ. ಸೊ ಅದು ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅದು ನಮ್ಗೆ ಅದೆಲ್ಲ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ. ಮಹಿಳೆಯರಿಗೆ ಮಾಡಿರ್ಬೋದು, ಬೇಕಾದಷ್ಟು ಮಾಡಿರ್ಬೋದು. ಅದೇ ನಮಗೇನು ಅಷ್ಟೊಂದು ಇಂಪಾರ್ಟೆನ್ಸ್ ಕಾಣಲ್ಲ ನಮ್ಗೆ ಅದರಿಂದ. ಮತ್ತು ಏನು ಬಡವರನ್ನ ಉದ್ಧಾರ ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಸರಿಯಾದ ಸಹಕಾರ ಕೊಡಬೇಕು ಅಲ್ವಾ. ಸಹಕಾರ ಏನು ಕೊಡ್ದಾಗೆ ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ ಅಂತ ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಮಾಡೋದು. ಈಗ ಯಾರ್ಯಾರು ಎಜುಕೇಟೆಡ್ ಆಗಿ ಅವ್ರಿಗೆ ಕೆಲಸ ಇರಲ್ವ, ಅವ್ರಿಗೆ ಯಾವ ರೀತಿನಾದ್ರೂ ಒಂದು ಕೆಲಸ ಕೊಡ್ಬೇಕು ಅವರಿಗೆಲ್ಲ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾರಾಗ್ಬೋದು ಮುಂದಿನ ನಾಯಕ? ಮೋದಿಯವರೇ ಬರಬೇಕು ನಮಗೆ. ಹೌದು. ಮೋದಿಯವರೇ ಯಾಕೆ ಬರಬೇಕು? ಅಲ್ರಿ, ಅವರು ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರ ಥರ ಕೆಲಸ ಯಾರು ಮಾಡ್ತಾರೆ ಹೇಳಿ ಇವಾಗ? ಎಷ್ಟು ಕೆಲಸ ಮಾಡಿದ್ದಾರೆ ದೇಶಕ್ಕೋಸ್ಕರ. ಎಷ್ಟೆಲ್ಲ ಅವರು ಇದನ್ನು ತ್ಯಾಗ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ನಮ್ಗೆ ಅವ್ರು ಬರಬೇಕಂತ ಇಷ್ಟ, ಅವರೇ ಬರಬೇಕು. ಮತ್ತೆ ಒಂದು ಕಡೆ ರಾಹುಲ್ ಗಾಂಧಿ ಅವರಿದ್ದಾರೆ ಯುವ ಶಕ್ತಿಯಾಗಿ. ಅವ್ರು ಒಂದು ಬದಲಾವಣೆ ಕೊಡ್ಬೋದಲ್ಲ? ಇಲ್ಲ ರೀ, ನಮಗೆ BJP ಅವರೇ ಬರಬೇಕು. ನಮಗೆ ಬೇರೆ ಕಾಂಗ್ರೆಸ್ ಯಾವುದು ಇಷ್ಟ ಇಲ್ಲ ರೀ, ನಮಗೆ ಅವರೇ ಬರಬೇಕು. ಹಾಗೇನೆ 10 ವರ್ಷಗಳ ಕಾಲದಿಂದ ಅವ್ರು ನಡೆಸ್ತಾ ಇದ್ದಾರೆ. ಹೌದು. 2 ಬಾರಿ ಗೆದ್ದು. ಹೌದು. ಯಾವ ರೀತಿ ಕಾರ್ಯಗಳನ್ನ ನೋಡಿದ್ರಿ? ನಿಮ್ಗೆ ಯಾವ ಕಾರ್ಯಗಳು ಇಷ್ಟ ಆಯಿತು? ಎಷ್ಟು ಬೇಕಾದಷ್ಟು ಮಾಡಿದಾರಲ್ಲ. ಯುದ್ಧದಲ್ಲೆಲ್ಲ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವರು. ಆಮೇಲೆ ಅಲ್ಲಿ ಫಾರಿನಲ್ಲೆಲ್ಲ ಗಲಾಟೆ ಆದಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾಗ ಅವ್ರನ್ನೆಲ್ಲ ಎಷ್ಟೊಂದು ಸೇವ್ ಮಾಡಿದ್ದಾರೆ ಅವರು. ಆ ಥರ ಬೇಕಾದಷ್ಟು ಮಾಡಿದ್ದಾರೆ. ಅಯೋಧ್ಯದು ಮಾಡ್ತಾ ಇದ್ದಾರೆ. ಇನ್ನೇನ್ರಿ ಬೇಕು ನಿಮಗೆ? ಎಂಥ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಎರಡು ಕೆಲಸ ಇಷ್ಟು ಅಂತ ಹೇಳೋಕ್ಕಾಗಲ್ಲ, ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಅವರು. ಒಳ್ಳೊಳ್ಳೆ ಕೆಲಸನೇ ಮಾಡಿರೋದು. ಹಾಗೇನೆ BJP ಅವರಲ್ಲಿ ಒಂದು ಕಾನೂನಿದೆ ಅವರ ಪಕ್ಷದಲ್ಲೇನೆ, 75 ವರ್ಷ ಆದ್ಮೇಲೆ ಅವ್ರ ಆಡಳಿತ ನಡೆಸೋ ಹಾಗಿಲ್ಲ ಅಂತ. ಯಾರು ಇರ್ಬೋದು ಅವರ ಬಿಟ್ಟು? ನೆಕ್ಸ್ಟ್ 75 ಅಲ್ಲ, ಅವ್ರು 100 ವರ್ಷ ಆದರೂ ಅವರೇ ಬರಬೇಕು. ಅವರೇ ಬರಬೇಕು. ಹೌದು. ಅಂತ ದಕ್ಷ ಆಡಳಿತಗಾರ. ಹೌದು, ದಕ್ಷ ಆಡಳಿತಗಾರ ಖಂಡಿತ. ಅದು ಮಾತ್ರ 100% ಕರೆಕ್ಟ್. ಓಕೆ ಮೇಡಮ್, ದೃಢವಾಗಿ ಹೇಳ್ತಾ ಇದ್ದೀರಾ. ಹೌದು. ರಾಜ್ಯಕ್ಕೆ ಬಂದಾಗ ನಮ್ಮ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಾರೆ ಇವಾಗ. ಹೇಗಿದೆ ಅವರ ಕಾರ್ಯವೈಖರಿ ಎಲ್ಲ? ನಡಿಬೇಕು, ನಡೀತಾ ಇದೆ ಅಷ್ಟೇ. ಯಾಕೆ ಈ ಥರ ಅಡ್ಗೋಣ ಮೇಲೆ ದೀಪ ಇಟ್ಟಂಗೆ? ಅಷ್ಟೇ ರೀ, ಅಷ್ಟೇ. ಅವರು ಅಷ್ಟೊಂದು ಕಷ್ಟ ಆಗುತ್ತೆ ಹೇಳಕ್ಕೆ. ಅದೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಾರೆ ಮಹಿಳೆಯರಿಗೋಸ್ಕರನೇ. ಹೇಗೆ ನಡೀತಾ ಇದೆ? ನಮ್ಗೆ ಅದೆಲ್ಲ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ. ಮಹಿಳೆಯರಿಗೆ ಮಾಡಿರ್ಬೋದು, ಬೇಕಾದಷ್ಟು ಮಾಡಿರ್ಬೋದು. ಅದೇ ನಮಗೇನು ಅಷ್ಟೊಂದು ಇಂಪಾರ್ಟೆನ್ಸ್ ಕಾಣಲ್ಲ ನಮ್ಗೆ ಅದರಿಂದ. ಅಂದರೆ ಗ್ಯಾರಂಟಿ ಯೋಜನೆಗಳು ಉಪಯೋಗ ಇಲ್ಲ ಅಂತ ಹೇಳ್ತೀರ? ಹಂಗೆ ಅನಿಸುತ್ತೆ. ಹೌದು. ಓಕೆ, ಈ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟು ಬೇರೆ ಯಾವ ಯೋಜನೆಗಳನ್ನ ಮಾಡ್ಬೋದಾಗಿತ್ತು ಸಿದ್ದರಾಮಯ್ಯ ಅವರು? ಬೇಕಾದಷ್ಟು ಮಾಡ್ಬೋದು ರೀ, ಬೇಕಾದಷ್ಟು ಮಾಡ್ಬೋದು. ಈಗೇನು 2-2 ಸಾವಿರ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂದ್ರೆ ಈಗ ಪಾಪ ಎಲ್ಲರೂ ಅಕ್ಕಿನೂ ಕೊಡ್ತಿಲ್ಲ, ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೆಲ್ಲ ತಪ್ಪಲ್ವಾ? ಮತ್ತು ಏನು ಬಡವರನ್ನ ಉದ್ಧಾರ ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಸರಿಯಾದ ಸಹಕಾರ ಕೊಡಬೇಕು ಅಲ್ವಾ. ಸಹಕಾರ ಏನು ಕೊಡ್ದಾಗೆ ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ ಅಂತ ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಮಾಡೋದು ಈಗ ಆಗ್ತಿಲ್ಲ ಅಂತ ನನ್ನ ಭಾವನೆ. ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಂದು ಭಾವನೆ ಆ ಥರ. ಈಗ ಮೋದಿಯವ್ರು ಮಾಡಿದಾಗ ಇವರು ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗೇ ಮಾಡ್ಬೋದಿತ್ತು. ಅವರು ಎಲ್ಲ ರೋಡಲ್ಲಿ ಚೆನ್ನಾಗಿ ಮಾಡ್ಕೊಂಡು ನಮಗೂ ಓಡಾಡಲಿಕ್ಕೆ ಸುಖವಾಗಿರುವಾಗ ಮಾಡ್ಕೊಂಡು ಇರ್ಬೋದಿತ್ತು. ಏನೂ ಮಾಡ್ತಾ ಇಲ್ಲ, ನಾವು ಏನು ಹೇಳೋಕ್ಕೂ ಆಗಲ್ಲ, ಹಾಗಾಗಿದ್ದೀವಿ. ಯಾಕೆ ಈ ಪ್ರಶ್ನೆ ಅಂದರೆ ಮಹಿಳೆಯರಿಗೆ ಮೇಯ್ನ್ ಆಗಿ ಮಾಡಿದ್ದಾರೆ ಅವರು ಯೋಜನೆಗಳನ್ನ. 1-2 ಕಡೆ ನಡೀತಾ ಇದೆ ಚೆನ್ನಾಗೇನೆ. ಎಲ್ಲಿ ಯಾರು ಕೇಳಿದ್ರು ಏನು ದುಡ್ಡು ಬರ್ತಿಲ್ಲ, ಏನು ಬರ್ತಿಲ್ಲ ಅಂತ ಹೇಳ್ತಿದ್ದಾರಪ್ಪ. ನಾವೇನು ಕೇಳ್ತಿಲ್ಲ, ಅವರಾಗೆ ಹೇಳ್ತಿದ್ದಾರೆ. 1-2 ವರ್ಷ 2 ತಿಂಗಳು ಕೊಟ್ಟರು. ಎಲ್ಲರೂ ಕಷ್ಟ, ಜನ ಒಂಥರ ಮಿಡ್ಲ್ ಕ್ಲಾಸ್ ಅವು ಎಲ್ಲರೂ ಕಷ್ಟಪಡ್ತಿದ್ದಾರೆ. ಎಜುಕೇಷನ್ ಮಾಡಿ, ಡಿಗ್ರಿಗಳು ಮಾಡಿ ಅವ್ರಿಗೆ ಕೂಡಿಸ್ಬಿಟ್ಟು ದುಡ್ಡು ಕೊಡೋದು ತಪ್ಪಲ್ವಾ? ಅವ್ರಿಗೆಲ್ಲ ಕೆಲಸ ಕೊಡಿಸ್ಲಿ, ಕೆಲಸ ಮಾಡಲಿ. ಅವರು ಕೆಲಸ ಮಾಡಿದಾಗೆ ಸುಮ್ಮನೆ ಕೂತ್ಕೊಳ್ಳೋರಿಗೆ, ಅವ್ರಿಗೆ ಕೆಲಸ ಇಲ್ದಿದ್ದಾಗ, ಡಿಗ್ರಿ ಮಾಡಿ ಕೆಲಸ ಇಲ್ದಿದ್ದವ್ರಿಗೆ ದುಡ್ಡು ಕೊಡ್ತೀನಿ ಅನ್ನೋದು ತಪ್ಪು. ಏನಾದ್ರು ಒಂದು ಇದು ಮಾಡಲಿ, ಅವರು ಕೆಲಸ ಮಾಡಿಸ್ಲಿ. ಅದೇ ನೀವೇ ಹೇಳಿದಾಗೆ ನೆನಪಾಯಿತು.
ಮಕ್ಕಳ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇಲ್ಲ ಟೈಮಿಗೆ ಕರೆಕ್ಟಾಗಿ ಅಂತ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದೆ ಅದು ಮಾಡ್ಬೇಕ್ರಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡಬೇಕು ಅಲ್ವಾ. ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿರೋರಿಗೆ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಮಕ್ಕಳಿಗೆ ಮಾತ್ರ ಯಾವತ್ತೂ ತೊಂದರೆ ಮಾಡಬಾರ್ದು, ನನ್ನ ಪ್ರಕಾರ ಮಕ್ಕಳಿಗೆ ತೊಂದರೆ ಮಾಡಬಾರ್ದು. ಹಾಗೇನೆ ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಅವರೇ ಸಂಸದರಿಗೆ ಹಣ ಕೊಡ್ತಾ ಇಲ್ಲ ನೀವೇ ಹೇಳ್ತಿದ್ದೀರ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾ ಇನ್ನೇನು ಹೇಳೋಕ್ಕಾಗುತ್ತೆ. ನೋಡಿ ಇದೆಲ್ಲ ಬಿದ್ದಿರೋದು ನೋಡಿದ್ರ, ನಮ್ಮ ಪಾರ್ಕ್ ಹೇಗೆ ಬಿದ್ದಿದೆ, ದುಡ್ಡು ಸ್ಯಾಂಕ್ಷನ್ ಮಾಡ್ತಿಲ್ವಂತ ಅವ್ರಿಗೆ. ಮಾಡಿದ್ಮೇಲೆ ಇದು ಆಗಿರೋ ಕೆಲಸ ಅರ್ಧಂಬರ್ಧ ನಿಂತೋಗಿದೆ. ಅಟ್ಲೀಸ್ಟ್ ಇದನ್ನೆಲ್ಲ ಪೂರ್ತಿ ಮಾಡಿಸ್ಬೇಕಲ್ವ. ತಪ್ಪೋ ಒಪ್ಪೋ ಮಾಡಿದೆ ಅದನ್ನು ಕರೆಕ್ಟ್ ಮಾಡಿಸ್ಬೇಕು. ಹಾಗೇನೆ ಮೇಡಮ್, ನಾವು ಇವಾಗ ಇರೋದು ಬೆಂಗಳೂರಿನ ಉತ್ತರ ಭಾಗದಲ್ಲಿ. ಈಗ ಡಿ ವಿ ಸದಾನಂದ ಗೌಡರು ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ಕಾರ್ಯವೈಖರಿ ಎಲ್ಲ ಹೇಗೆ ನಡೀತಾ ಇದೆ? ಇನ್ನು ಇದೆ, ಎಲ್ಲೂ ನೋಡಿಲ್ವಲ್ಲ ನಾವು ಅವ್ರನ್ನ ಅಷ್ಟೊಂದು. ಓಕೆ, ಅಂದ್ರೆ ಇಲ್ಲಿನ ಕಾರ್ಯಕ್ರಮ ಎಲ್ಲ ಯಾರು ನೋಡ್ಕೋತಾ ಇದ್ದಾರೆ? ಇಲ್ಲಿ ಈ ಭಾಗದ ಕಾರ್ಯಕ್ರಮಗಳನ್ನ ನಮಗೆ ಈ ಏರಿಯಾದು ಇವ್ರು ಮಾಡ್ತಾ ಇದ್ರು, ಮುನಿರತ್ನ ಅವ್ರು ಮಾಡ್ತಾ ಇದ್ರು, ಚೆನ್ನಾಗಿ ಮಾಡ್ತಾ ಇದ್ರು ಅವರು. ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಮಾಡುವ ಕೆಲಸ ಇದು ಅರ್ಧಂಬರ್ಧ ಆಗಿರೋ ಕೆಲಸನ ಅವ್ರ ಹತ್ರ ಪೂರ್ತಿ ಮಾಡಿಸ್ಬೇಕು ಅವರು. ಈಗಿರೋ ಗೌರ್ಮೆಂಟ್ನವರು ಅವ್ರಿಗೆ ಇದನ್ನೆಲ್ಲ ಸಪೋರ್ಟ್ ಮಾಡಿ ಇದೆಲ್ಲ ಪೂರ್ತಿ ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಮಕ್ಕಳದಿಲ್ಲ ಎಷ್ಟೊಂದು ಆಟದ್ದೆಲ್ಲ ಇತ್ತು, ಎಲ್ಲ ಕಿತ್ತು ಬೇಸಾಕ್ಬಿಟ್ಟಿದ್ದಾರೆ. ಈಗ ಅದೆಲ್ಲ ಸರಿ ಮಾಡಿಸ್ಬೇಕು ಅವರು. ಮಕ್ಕಳು ಬರೋಂಗೆ ಪಾಪ ಆಟ ಆಡೋಕ್ಕೆ ಅಂತ ಮಕ್ಕಳು ಬರ್ತಾರೆ, ಮಕ್ಕಳಿಗೆ ಏನೂ ಇದಿಲ್ಲ ಇಲ್ಲಿ ಆಡೋಕ್ಕೆ. ವ್ಯವಸ್ಥೆ ಅರ್ಧಂಬರ್ಧ ಹಾಗೇ ಇಲ್ಲ ಬಿಡಿ, ಎಲ್ಲ ಅರ್ಧಂಬರ್ಧನೇ ಇರೋದು. ವರ್ಷ ಆಗ್ತಾ ಬಂದದ್ದು. ಹಾಗೆ ಮೇಡಮ್, ಒಟ್ಟಾರೆಯಾಗಿ ಯಾವ ರೀತಿ ಅಭಿವೃದ್ಧಿಗಳ ಕಾರ್ಯಗಳಾಗಬೇಕು ರಾಷ್ಟ್ರೀಯವಾಗಿ ರಾಜ್ಯವಾಗಿ ನಿಮ್ಮ ಪ್ರಕಾರ? ರಾಷ್ಟ್ರೀಯ ರಾಜ್ಯ ಇದೆ ನೋಡಿ. ಮೊದಲು ಹೆಣ್ಮಕ್ಳಿಗೆ ಒಂಥರ ಧೈರ್ಯ ಕೊಟ್ಟು ಅವ್ರಿಗೆ ಫುಲ್ ಸಪೋರ್ಟ್ ಕೊಡಬೇಕು ಎಲ್ಲ ರೀತಿಯಿಂದನೂ. ಹೆಣ್ಮಕ್ಳಿಗೆ ಈಗ ಇದು ಯಾರ್ಯಾರು ಎಜುಕೇಟೆಡ್ ಆಗಿ ಅವರಿಗೆ ಕೆಲಸ ಇರಲ್ವ, ಅವ್ರಿಗೆ ಯಾವ ರೀತಿನಾರು ಒಂದು ಕೆಲಸ ಕೊಡಬೇಕು ಅವರಿಗೆಲ್ಲ ಅಲ್ವಾ. ಅದು ಕೆಲಸ ಕೊಡಬೇಕು. ಮಕ್ಕಳನ್ನ ಯಾವುದೋ ತೊಂದರೆ ಇಲ್ದಂಗೆ ಮಕ್ಕಳು ಸೇಫಾಗಿ ಸ್ಕೂಲ್ಗೆ ಹೋಗಿ ಬರಬೇಕು. ಅವ್ರಿಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಸ್ಕೂಲ್ಗಳಿಗೆ ಮಾಡಿಕೊಡ್ಬೇಕು ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇನ್ನೇನು ಕೆಲವು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರಾಗ್ಬೋದು ಮೇಡಮ್ ಪ್ರಧಾನಮಂತ್ರಿ? ಯಾರಂತ ಹೇಳೋಕ್ಕಾಗೋದಿಲ್ಲ, ಮೆಜಾರಿಟಿ ಯಾವ ಕಡೆ ಹೋಗುತ್ತೋ ಆ ಕಡೆ ಬರುತ್ತೆ ಅದು. ಯಾಕೆಂದರೆ ಈಗ ಎರಡು ಭಾಗದಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಅವರಿದ್ದಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರಿದ್ದಾರೆ. ಯಾರಾಗ್ಬೋದು ಅವರಿಬ್ಬರಲ್ಲಿ? ಮೋಸ್ಟ್ಲಿ ಮೋದಿನೇ ಬರ್ಬೋದು. ಮೋದಿ ಅವರೇ ಬರ್ಬೋದು. ಮೋದಿ ಅವರೇ ಬರ್ಬೋದು. ನಿಮ್ಮ ಆಯ್ಕೆ ಅವ್ರದ್ದು ಯಾಕೆ ಮೇಡಮ್? ಮೋದಿ ಅವರು ಇಲ್ಲ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅವರಿಗೆ. ಸೊ ಫಾರಿನ್ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ. ದೇ ನೋ ಟು ಹೌ ಟು ಬ್ಯಾಲೆನ್ಸ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್. ಅವ್ರಿಗೆ ಬ್ಯಾಲೆನ್ಸಿಂಗ್ ಗೊತ್ತಾಗಿದೆ. ಸೊ ಅದರಿಂದ ಅವರೇ ಬರ್ಬೋದು ಅಂತ. ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದಲ್ಲ? ಕೊಡ್ಬೋದು, ಬಟ್ ಜನ ನಾವು ಹೆಂಗಾಗ್ತೀವಿ ಓಟು ಅದು ತಕ್ಕಂಗೆ ಹೋಗುತ್ತಲ್ವಾ. ಜನದ ಮೇಲೆ ಹೋಗುತ್ತೆ, ಜನಸಂಖ್ಯೆ ಹೆಂಗಿದೆ ಅದು ತಕ್ಕಂಗೆ ಹೋಗುತ್ತೆ. ಯಾರಿಗೆ ಹಾಕ್ತಾರೋ ಅದ್ರ ಮೇಲಕ್ಕೆ ಹೋಗುತ್ತೆ ಅದೆಲ್ಲ. ಈಗ ನರೇಂದ್ರ ಮೋದಿ ಅವ್ರನ್ನ 10 ವರ್ಷಗಳಿಂದ ನೋಡ್ತಾ ಇದ್ದೀರಾ, ಯಾವ ರೀತಿ ಅಭಿವೃದ್ಧಿನ ಮಾಡಿದ್ದಾರೆ, ಯಾವ ಕಾರ್ಯ ಇಷ್ಟ ಆಗಿದೆ ನಿಮಗೆ? ಸೊ ಅದು ಅವ್ರಿಗೆ ಪೇಷನ್ಸ್ ಜಾಸ್ತಿ ಇದೆ ಬ್ಯಾಲೆನ್ಸ್ ಮಾಡೋಕ್ಕೆ ಇಂಡಿಯಾನ. ಸೊ ಅವ್ರು ಬ್ಯಾಲೆನ್ಸ್ ಮಾಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಫಾರಿನ್ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ, ಅವ್ರ ಹತ್ರ ಎಲ್ಲ ಫ್ರೆಂಡ್ಶಿಪ್ ಇದು ಹೋಗ್ತಾ ಇದೆ. ಯಾವುದೊಂದು ಅವ್ರಿಗೆ ಇದಿಲ್ಲ. ಅದರಿಂದ ಮೋದಿಯವರೇ ಬರ್ಬೋದು. ಸೆಂಟ್ರಲ್ಗೆ ಮೋದಿ ಬರುತ್ತೆ, ಸ್ಟೇಟ್ಗೆ ಹೇಳೋಕ್ಕಾಗೋದಿಲ್ಲ. ಹಾಗೆ ನೀವೇ ಸ್ಟೇಟ್ಗೆ ಬಂದ ಹಾಗೆ ಮೇಡಮ್, ಇವಾಗ ಸಿದ್ದರಾಮಯ್ಯ ಅವರ ಆಡಳಿತ ಇದೆ ಮುಖ್ಯಮಂತ್ರಿಯಾಗಿ, ಹೇಗಿದೆ ಮೇಡಮ್ ಅವರ ಆಡಳಿತ? ಎಲ್ಲ ಫ್ರೀ ಅಂತ ಬರ್ತಾ ಇದೆ. ಸ್ವಲ್ಪ ದಿನ ಜನಗಳಿಗೆ ದುಡ್ಡು ಕೊಟ್ಟರು, 2000 ಮತ್ತೆ ಅದೇ ನಿಂತಿದೆ ಅನ್ನೋ ಕಾಣುತ್ತೆ. ಟಿಕೆಟ್ಸ್ ಎಲ್ಲ ಫ್ರೀ ಲೇಡೀಸ್ಗೆಲ್ಲ. ಸೊ ಅದು ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅದು. ಹಾಗೇನೆ ಮೇಡಮ್, ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ಅಂತ. ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಿಗೆ ಬೇಕಾದಂಥ ಎಲ್ಲ ಮಹಿಳೆಯರಿಗೆ ಸಪೋರ್ಟಿಂಗ್ ಜಾಸ್ತಿ ಬಂದಿದೆ. ಮಹಿಳೆಯರಿಗೆ ಎಲ್ಲ ಅವ್ರು ಮಾಡ್ತಾ ಇರೋದು, ಗಂಡಸು ಏನೇ ಈ ಥರ ಏನಿಲ್ಲ. ಮಹಿಳೆಯರಿಗೆ ಲಾಭ ಇದೆ ಅಷ್ಟೇ. ಉಪಯೋಗ ಆಗ್ತಾ ಇದೆ ಮೇಡಮ್? ಉಪಯೋಗ ಆಗ್ತಾಯಿದೆ. ಜನ ಏನು ಇವತ್ತು ಡೈಲಿ ದೇವಸ್ಥಾನಕ್ಕೆ ಹೋಗೋದು ಕಲ್ತಿದ್ದಾರೆ ಜನ. ಇವಾಗ ಬಸ್ ಟಿಕೆಟ್ ಬೇರೆ ಇಲ್ಲ. ಸೊ ಆ ಥರ ಬ್ಯಾಲೆನ್ಸ್ ಹೋಗ್ತಾ ಇದೆ. ಹೋಗೋರು ಹೋಗ್ತಾ ಇದ್ದಾರೆ, ಇರೋರು ಮನೆ ಇರೋರು ಇರ್ತಾನೆ ಇದ್ದಾರೆ ಅಷ್ಟೇ.